ಕನ್ನಡ ಕಣ್ಮಣಿ ನಮ್ಮ ಕಲಾ ರಸಿಕ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ 24ನೇ ತಾರೀಕು ಕೊಲ್ಲಾಪುರದಮ್ಮ ದೇವಸ್ಥಾನದ ಕೊಲ್ಲಾಪುರದಮ್ಮ ದೇವಸ್ಥಾನದ ಆವರಣದ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ 10 ಹಲವು ಕಾರ್ಯಕ್ರಮಗಳನ್ನು ನಮ್ಮ ಡಾಕ್ಟರ್ ರಾಜ್ ಕಲಾ ಬಳಗದಿಂದ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತ ಶ್ರೀಮಾನ್ ಗಿರೀಶ್ ಅವರು ಮತ್ತೆ ನಮ್ಮ ನಗರಸಭೆ ಅಧ್ಯಕ್ಷರಾದಂತ ನಾಗೇಶ್ ಅವರು, ತಾಲೂಕು ನಮ್ಮ ನಗರಸಭೆಯ ಆಯುಕ್ತರಾದಂತ ಮಹೇಂದ್ರ ಕುಮಾರ್ ಅವರು ಮತ್ತೆ ನಮ್ಮ ತಾಲೂಕು JDS ಅಧ್ಯಕ್ಷರಾದಂತ ಗೋವಿಂದಳ್ಳಿ ನಾಗರಾಜ್ ಅವರು, ನಮ್ಮ ಈ ಡಾಕ್ಟರ್ ರಾಜ್ ಕಲಾ ಬಳಗದ ಅಧ್ಯಕ್ಷರಾದಂತ ನಮ್ಮ ಯಲಕೇರಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ರಸಮಂಜರಿ ಕಾರ್ಯಕ್ರಮ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತ ಗಾಯನಗಳ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತೆ ಇದೇ ಸಂದರ್ಭದಲ್ಲಿ ಬೇರೆ ಕಾರ್ಯಕ್ರಮಗಳು ಮತ್ತೆ ಸಾಧಕರಿಗೆ ಸನ್ಮಾನ ಕೂಡ ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಏಪ್ರಿಲ್ 24 ನಮ್ಮ ಕರ್ನಾಟಕದ ಜನತೆ ಮರೆಯಲಾಗದಂತ ಒಂದು ದಿವಸ. ಅವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಸರಿ 97ನೇ ವರ್ಷದ ಜನ್ಮದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲಾ ಬಳಗದ ವತಿಯಿಂದ ಈ ಒಂದು 97ನೇ ವರ್ಷದ ಜನ್ಮದಿನವನ್ನ ತುಂಬಾ ಅದ್ದೂರಿಯಾಗಿ ಆಚರಿಸಬೇಕು. ನಾವು ಸುಮಾರು 30 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ಸರಿ ಒಂದು ವಿಶೇಷವಾದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಈ ಸರಿಯ ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಹುಟ್ಟಿದಂತಹ ಒಂದು ಸಮಾಜ ಸೇವೆ ಮಾಡ್ತಾ ಇರ್ಬೋದು, ಕಲಾ ಸೇವೆ ಮಾಡ್ತಾ ಇರ್ಬೋದು ಅಂತ ಒಂದು 5 ಜನಗಳನ್ನ ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಆ ಪ್ರಶಸ್ತಿಯ ಹೆಸರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅಂತ ಹೇಳಿ. ಆ ಪ್ರಶಸ್ತಿ ಒಂದು ಪ್ರಶಸ್ತಿ ಫಲಕ ಮತ್ತೆ ಹಣ್ಣು ತಾಂಬೂಲ, ಪ್ರಶಸ್ತಿಗಳ ಪರಿಕರಗಳು ಮತ್ತೆ ಒಂದು ನಗದು ಬಹುಮಾನ ಕೂಡ ಇರ್ತದೆ. ಸ್ಥಳೀಯ ಕಲಾವಿದರುಗಳನ್ನ ಉಪಯೋಗಿಸಿಕೊಂಡು ಒಂದು ರಸಸಂಜಯನ ಕಾರ್ಯಕ್ರಮವನ್ನ ನಾವು ಆಯೋಜಿಸಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಎಂದೂ ಮರೆಯದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ಹಾಡಿ ನಮ್ಮ ಕಲಾವಿದರುಗಳೇ, ಚನ್ನಪಟ್ಟಣದ ಕಲಾವಿದರುಗಳನ್ನೇ ಜನಗಳನ್ನ ರಂಜಿಸಲಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಬಿರುಬೇಸಿಗೆ ವಿಚಾರದಲ್ಲಿ ನಾವು ಪ್ರತಿ ಸರಿನೂ ರಾಜ್ಕುಮಾರ್ ಹುಟ್ಟುಹಬ್ಬದಲ್ಲಿ ಅವ್ರಿಗೆ ಪ್ರಿಯವಾದಂತಹ ಒಂದು ಪಲಾವು, ಮಟನ್ ಪಲಾವು, ಚಿಕನ್ ಪಲಾವ್ ವಿಚಾರವನ್ನ ನಾವು ಅವ್ರಿಗೆಲ್ಲ ಉಣಬಡಿಸ್ತಾ ಇದ್ದೋ. ಈ ಬಿಸಿಲಿನಲ್ಲಿ ಅದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಜನಗಳೆಲ್ಲರಿಗೂ ಕೂಡ ನೀರ್ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ವಿಚಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಆ ಒಂದು ಪ್ರಸಾದ ವಿನಿಯೋಗ ತರ ಮಾಡ್ತಾ ಇದ್ದೇವೆ. ಈ ಒಂದು ವಿಚಾರದೊಳಗೆ ನಾನು ಪ್ರಸ್ತಾಪ ಮಾಡ್ಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರ. ಈಗ ಆಗ್ಲೇನೆ ಅದು ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರ ಅಂತ ಎಲ್ಲಾರು ಏನೇ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೂ ಈ ವರ್ಷ ನೋಡ್ತಾ ಇರ್ಬೋದು. ಈ ಒಂದು ವರ್ಷದಲ್ಲಿ ನಾನ್ ಕಂಡಂಗೆನೆ ಸುಮಾರು ಒಂದು 50 ಪ್ರೋಗ್ರಾಮ್ಗಳು ಆ ಒಂದು ಬಯಲು ರಂಗಮಂದಿರದಲ್ಲಿ ನಡೆದಿದೆ. ಸ್ಕೂಲ್ ಕಾರ್ಯಕ್ರಮಗಳಿರ್ಬೋದು, ಈ ಜನಪದೋತ್ಸವಗಳು ಇರ್ಬೋದು. ಆ ಒಂದು ಕಾರ್ಯಕ್ರಮಗಳಿಗೆ ಬೇರೆ ಎಲ್ಲಾದ್ರೂ ಹೋಗಿದ್ದು ಅಂತ ಹೇಳಿ ಒಂದೊಂದು ಕಾರ್ಯಕ್ರಮಕ್ಕೆ 10,000 ರೂಪಾಯಿ ಬಾಡಿಗೆ ಕೊಡ್ಬೇಕಾಗಿತ್ತು. ಅದು ನಾವು ಯಾವುದೇ ವಿಧವಾದಂತಹ ಒಂದು ಫೀಸ್ ತಗೊಳ್ದೇನೆ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಒಂದೇ ಒಂದು ವಿಚಾರ, ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗದೇನೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದ್ರ ಮೇಲ್ಚಾವಣಿ ಆಗ್ಬೇಕು, ಕೆಳಗಡೆ ಒಂದು ಸುಸಜ್ಜಿತವಾದ ಪ್ಲಾಟ್ಫಾರ್ಮ್ ಆಗ್ಬೇಕು. ಅದನ್ನ ಮಾಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆಗ್ಬೋದು, ನಮ್ಮ ಜನಪ್ರತಿನಿಧಿಗಳು ನಮಗೆ ಸಹಕಾರ ಕೊಟ್ಟು ಆದಷ್ಟು ಬೇಗನೆ ನಮ್ಮ ಚನ್ನಪಟ್ಟಣದಲ್ಲಿ ಸುಸಜ್ಜಿತವಾದ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ನಿಮ್ಮ ಪತ್ರಿಕೋದ್ಯಮದ ಮುಖಾಂತರ ಈಗ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.